ಮೊನ್ನೆ ತಾನೇ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಂತ್ರಿಮಂಡಲ ರಚನೆ ಆಗಿದೆ. ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಿನ್ನೆ ಖಾತೆಗಳ ಹಂಚಿಕೆ ಆಗಿದೆ. ಸಂಜೆ ಒಳಗೆ ಖಾತೆ ಹಂಚಿಕೆ ಖಚಿತ ಅಂಥೇಳಿ ಬರ್ತಾ ಇತ್ತು. ಖಾತೆ ಹಂಚಿಕೆ ಖಚಿತ ಅನ್ನೋದು ನಮಗೆ ಗೊತ್ತಿತ್ತು, ಆದರೆ ರಾಜೀನಾಮೆ ಖಚಿತ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಒಟ್ಟಾರೆ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತ ನಾವೆಲ್ಲ ಅಪೇಕ್ಷೆ ಪಟ್ಟಿದ್ದೀವಿ. ಆದರೆ ಕಾಂಗ್ರೆಸ್ಸಿನಿಂದ ಇದೆಲ್ಲ ಸಾಧ್ಯ ಇಲ್ಲ ಅಂಥೇಳಿ ಮೊನ್ನೆ ನೂತನ ಮಂತ್ರಿಮಂಡಲದಿಂದ ರಚನೆಯ ಮೂಲಕ ಗೊತ್ತಾಗಿದೆ ನಮಗೆ. ಹಾಗಾಗಿ ಮೇಲಿನಿಂದ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಬಂದು ದಪ್ಪ ದಪ್ಪ ದಾಲೆಗಳಲ್ಲಿ ಹೊಲಿಗೆ ಹಾಕ್ತಾ ಇದ್ದಾರೆ. ಆ ಹೊಲಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗರಿಗೆ ಅದು ತಾಕೋದೇ ಇಲ್ಲ. ಆ ರೀತಿಯಾದಂಥ ರೀತಿ ಒಳಗಡೆ ಕಾಂಗ್ರೆಸ್ ದಪ್ಪ ಚರ್ಮದ್ದು. ಹಾಗಾಗಿ ಎಷ್ಟು ಹೊಲಿಗೆಗಳು ಹಾಕಿದ್ರೂ ನಿಲ್ಲಲ್ಲ. ಇಲ್ಲಿ ಅವರ ರಾಜೀನಾಮೆಯಿಂದ ಕಾಂಗ್ರೆಸ್ಸಿನ ಅಧಪತನದ ಕಡೆ ಹೋಗ್ತಾ ಇರೋಂಥದ್ದು ಕಾಣ್ತಾ ಇದ್ದೇವೆ. ನಮ್ಮದು ಆಸೆ ಇದೆ, ಸಂಪೂರ್ಣವಾಗಿ 5 ವರ್ಷ ಕಾಂಗ್ರೆಸ್ ರಾಜ್ಯಭಾರ ಮಾಡಬೇಕು, ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡಬೇಕು ಅಂಥೇಳಿ. ಆದರೆ ಜನತೆ ಆಶೀರ್ವಾದ ಮಾಡಿರಬೇಕಾದ್ರೂ ಕೂಡ ಕಾಂಗ್ರೆಸ್ ಅವರ ನಾಯಕರುಗಳು ಈ ರೀತಿಯ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಜಾಗಕ್ಕೆ ಯಶಸ್ವಿ ಆಗದ ರೀತಿಯೊಳಗೆ ನೋಡ್ಕೊಳ್ತಾ ಇರೋದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದೇ ಅಪರಾಧನ ಅಂಥೇಳಿ ಜನ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾಂಗ್ರೆಸ್ ಅಭಿವೃದ್ಧಿಗೆ ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ. ಅಧಿಕಾರಕ್ಕೋಸ್ಕರ ಬದುಕಿರೋಂಥ ಕಾಂಗ್ರೆಸ್. ಹಾಗಾಗಿ ಅಧಿಕಾರ ದಾಹಿಗಳನ್ನು ಇಟ್ಟುಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗೋದು ಭಾಳ ಕಷ್ಟ ಇದೆ. ಹಾಗಾಗಿ ಅಧಿಕಾರ ದಾಹಿಗಳನ್ನು ದೂರ ಇಟ್ಟು ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ನಾವೆಲ್ಲ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಆದರೆ ಮೊದಲ ಹಂತದಲ್ಲಿ ನಿನ್ನೆ ಅನೌನ್ಸ್ ಆಯಿತು, ಇವತ್ತಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಇದರಿಂದ ಹೊರಗಡೆಗೆ ಬಂದು ರಾಜ್ಯದ ಜನತೆಗೆ ಒಳ್ಳೇದು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ನನ್ನ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. ಒಟ್ಟಾರೆ ಕಾಂಗ್ರೆಸ್ಸಿನ ಅಧಿಕಾರದ ದಾಹ ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ. ಖಾತೆ ಯಾವುದಾದ್ರೇನು ಅಂಥೇಳಿ ಸಹಜವಾದ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ರು. ಯಾವ ಖಾತೆ ಆದ್ರೇನು ನಾವು ನಿಭಾವಣೆ ಮಾಡ್ತೀವಿ ಅಂತೇಳಿ ಇದೇ ರಾಮಲಿಂಗಾರೆಡ್ಡಿ ಹೇಳಿದರು. ಯಾವ ಖಾತೆ ಇದ್ರೂ ನಿಭಾಯಿಸ್ತೇನೆ ಅಂತೇಳಿ. ಈಗ ಯಾಕೆ ಬೇಡ ಸ್ವಾಮಿ ಅಂಥೇಳಿ ನಾವು ಪ್ರಯತ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆಗೋದಿಲ್ಲ ನಿಮ್ಮ ಕೈಲಿ ಸರ್ಕಾರ ಮಾಡಲಿಕ್ಕೆ, ಜನತೆಯ ಆಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ರಾಜೀನಾಮೆಯಿಂದ ತೆರವಾಗಿರೋಂಥ ಜಾಗಕ್ಕೆ ಇನ್ನೊಬ್ಬ ಒಳ್ಳೆ ಮಂತ್ರಿನ ಮಾಡೋದಾದರೆ ಮಾಡಿಬಿಡಿ, ತಾಕತ್ತಿದ್ರೆ ನಿಮಗೆ. ಆ ಕೆಲಸವನ್ನು ಮಾಡಿಕೊಂಡು ರಾಜ್ಯದ ಜನತೆ ಹಿತವನ್ನು ಕಾಪಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.